ಹರೇ ಕೃಷ್ಣ ಎಲ್ಲರಿಗೂ. ನಾ ಇವತ್ತು ಹರೇ ಕೃಷ್ಣ ಮಹಾಮಂತ್ರ ಮಾಲದಿಂದ ಯಾವ ತರ ಜಪ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜಪ ಮಾಡೋದು. ಸೊ ಇದು ಜಪ ಬ್ಯಾಗ್ ಅಂತ ಹೇಳಿ. ಸೊ ಇದರಲ್ಲಿ ನಮ್ಮ ಮಾಲ ಇಡೋದ್ರಿಂದ ನಮ್ಮ ಮಾಲ ಪವಿತ್ರವಾಗಿರ್ತದೆ ಅಂತೇಳಿ ಬ್ಯಾಗಲ್ಲಿ ಇಡ್ಬೇಕು. ಸೊ ಇದು ಸಾಕ್ಷಿ ಮಾಲ ಅಂತೇಳಿ. ಈ ಸೈಡ್ 16 ಬೀಡ್ಸ್ ಇರ್ತಾವ, ಈ ಸೈಡ್ 4 ಬೀಡ್ಸ್ ಇರ್ತಾವ. ಸೊ ಕೌಂಟಿಂಗ್ಗೋಸ್ಕರ ನಾವು ಎಷ್ಟು ಮಾಲ ಮಾಡಿವಿ ಅಂತೇಳಿ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಕೌಂಟಿಂಗ್ಗೋಸ್ಕರ ಇದು ಫುಲ್ ಒಂದ್ಸತಿ 16 ಮುಗಿಸಿದ್ರೆ ನೀವು ಎಷ್ಟಾದ್ರೂ ಮಾಡಬಹುದು. ಬಟ್ ತುಳಸಿ ಮಾಲ ಹಾಕೊಂಡವ್ರು ಮಾತ್ರ ಕಂಪಲ್ಸರಿ ದಿನಕ್ಕೆ 16 ಮಾಲ ಮಾಡೇಬೇಕು. ಸೊ ಇವು 16 ಬೀಡ್ಸ್ ಇರ್ತಾವ. ಇದಕ್ಕೆಲ್ಲ ಫುಲ್ ಕಂಪ್ಲೀಟ್ ಆದ್ಮೇಲೆ ಒಂದ್ಸತಿ 16 ಮಾಲ ಕಂಪ್ಲೀಟ್ ಆದ್ರೆ ಇದನ್ನ ಈ ತರ ಕೆಳಗ್ ಮಾಡ್ಕೋಬೇಕು. ಸೊ ಕೌಂಟಿಂಗ್ಗೋಸ್ಕರ ಇದು. ಸೊ ಇದರಲ್ಲಿ ನಮ್ ತುಳಸಿ ಮಾಲ ಇಡ್ಬೇಕು. ಇದು ತುಳಸಿ ಮಾಲ, ಇದರಲ್ಲಿ 108 ಬೀಡ್ಸ್ ಇರ್ತಾವ. ಸೊ ಇದು ಜಪ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಇದು ಫಸ್ಟ್ ಇದು ಗುರುಮಣಿ ಅಂತ ಕರಿತೀವಿ. ಇದು 109ನೇ ಮಣಿ, ಕೃಷ್ಣಮಣಿ ಅಂತ ಕೂಡ ಕರಿತೀವಿ. ಸುಮೇರು ಅಂತ ಮಾಮೂಲಾಗಿ ಹೇಳ್ತೀವಿ ಎಲ್ಲರೂ. ಇದಕ್ಕೆ ಸುಮೇರು ಮಣಿ ಅಂತ ಹೇಳಿ ಕರಿತೀವಿ. ಸೊ ನಾವು ಜಪ ಮಾಡ್ಬೇಕಾದ್ರೆ ಈ ಮಣಿಯಿಂದ ಮಾಡ್ಬೇಕು. ಇದನ್ನ ಬಿಟ್ಬಿಟ್ಟು ಈ ಮಣಿಯಿಂದ ಮಾಡ್ಬೇಕು. ಇಲ್ಲಿನಿಂದ ಪಂಚತತ್ವ ಮಂತ್ರ ಹೇಳಿ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತ ವೃಂದ ಅಂತ ಹೇಳಿ ಈ ಪಂಚತತ್ವ ಮಂತ್ರ ಹೇಳಿದ ನಂತರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ಈ ತರ ಒಂದೊಂದ್ ಮಣಿಗೂ ಈ ತರ ಬೀಡ್ಸ್, ಒಂದೊಂದ್ ಮಣಿಗೂ ಒಂದೊಂದ್ಸಲಿ ಮಂತ್ರನ ಹೇಳಿ ಈ ತರ ಮಾಡ್ತಾ ಹೋಗ್ಬೇಕು. ಇದೆಲ್ಲ ಮಣಿ ಎಲ್ಲ ಫುಲ್ ಎಲ್ಲ ಕಂಪ್ಲೀಟ್ ಆಗಿ ಮತ್ತೆ ಇಲ್ಲಿ ಬಂದಾಗ ಸೊ ಈ ಮಣಿನ ದಾಟ್ಕೊಂಡು ಮತ್ತೆ ಹೀಗೆ ಜಪ ಮಾಡಬಾರ್ದು. ಇದನ್ನ ಈ ತರ ತಿರುಗಿಸಿ ನಾವು ಯಾವ ರೂಟಿಂದ ಎಂಡ್ ಮಾಡಿರ್ತೀವಿ ಮತ್ತೆ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ಈ ತರ ಜಪ ಮಾಡ್ಬೇಕು. ಈ ಜಪಮಾಲನ ಯಾವಾಗ್ಲೂ ನಾವು ಈ ತರ ಬ್ಯಾಗ್ ಅಲ್ಲೇನೆ ಇಡ್ಬೇಕು. ಸೊ ಪವಿತ್ರವಾಗಿರ್ತದೆ. ಇನ್ನೊಂದು ಯಾರ ಕಣ್ಣಿಗೂ ಕಾಣಿಸ್ಲಾರ್ದಂಗ. ಎಕ್ಸಾಂಪಲ್ ಅಂದ್ರೆ ನಾವು ಈಗ ಎಲ್ಲೋರ್ ಮುಂದೆ ಕುಂತು ಊಟ ಮಾಡಿದ್ರೆ ಹೊಟ್ಟೆ ನೋಸ್ತದ, ದಿಷ್ಟಿ ತಾಗ್ತದ ಅಂತೀವಲ್ಲ. ಸೊ ಹಾಗಾಗಿ ನಾವು ಭಕ್ತಿಯಿಂದ ಜಪ ಮಾಡ್ಬೇಕಾದ್ರೂ ಯಾರಿಗೂ ಕಾಣಿಸ್ಬಾರ್ದು ಅಂತ ಹೇಳಿ ಈ ಮಾಲನ ಈ ತರ ಪವಿತ್ರವಾಗಿರೋ ಸಲುವಾಗಿ ಈ ಬ್ಯಾಗ್ ಅಲ್ಲಿ ಇಡ್ಬೇಕು. ಸೊ ಈ ಬ್ಯಾಗ್ ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲಿಂಕ್ ಸೆಂಡ್ ಮಾಡ್ತೀನಿ. ಹರೇ ಕೃಷ್ಣ, ರಾಧೇ ರಾಧೇ.